ಮಗ ಶಾನ ಓದ್ತಾಯ್ತು ಕಣಪ್ಪ, ನೀನು ಮನ್ಗೋಗು. ಪರವಾಗಿಲ್ಲವ, ನೀನಿಂಗೆ ಬೇಸರದಾಗಿರೋವಾಗ ನನಗೆ ಬಿಟ್ಟೋಗಕ್ಕೆ ಮನ್ಸಾಯ್ತಲ್ಲವ. ನಿಮ್ಮವ್ವ ಹುಡುಕ್ತಿರ್ತಾಳೆ ಕಣಪ್ಪ. ಇಷ್ಟೊತ್ತಾಯ್ತದೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅವಸರದಾಗ ನೀನು ಕರ್ಕೊ ಹೋಗ್ಬಿಟ್ಟೆ. ಇದೇನವ ಬ್ಯಾರೆಯವ್ರಿಗೆ ಹೇಳೋ ಥರ ಹೇಳ್ತಿದ್ಯಾ? ನಾನು ನಿನ್ನ ಮಗನೇ ಅಲ್ವೇ? ಅಕ್ಕನ ವಿಷಯದಾಗೆ ನೀನು ಏಟ್ ಬೇಸರ ಮಾಡ್ಕೊಂಡಿದ್ಯಾ ಅಂತ ನಂಗೆ ಗೊತ್ತು ಕಣವ. ಇದನ್ನು ಯಾರಿಗೂ ಹೇಳ್ದೆ ಬೇರೆ ಒಬ್ಳೇ ಕಷ್ಟಪಡ್ತಿದ್ಯಾ. ಈ ವಿಷಯನ ನೀನು ಯಾರಿಗೂ ಹೇಳ್ಬೇಡ ಮಗ. ಸರಿಯವ. ಒಳ್ಳ ನನ್ನಿಂದ ನಿಮ್ಮ ಅವನತವ ನೀನು ಬಯಸ್ಕೊಳಕ್ ಬೇಡ. ಅಯ್ಯೋ, ಆ ಮಮ್ಮಿಗೆ ಬೈಯೋದು ಬಿಟ್ರೆ ಇನ್ನೇನು ಕೆಲಸನವ? ಸಬ್ಬಾಸ್ ಕಣ್ಲ, ಸಬ್ಬಾಸ್. ಯೋ, ಅಲ್ಲಿಂದ ಕಣ್ ಏನ್ ಮಾಡ್ತಿದ್ಯಾ? ಬಾವಳಿಕೆ ಸಂದಾಗ ಹೇಳ್ದೆ ಕಣ್ಲ, ನಾನ್ ಜಗಳ ಗಂಟಿ, ಇವಳು ಮಾತಾಯ್ನಾ? ಯೋ, ಕೇಳಿಸ್ಕೊಂಡೇನಯ್ಯ ನಿನ್ ಮಗನ್ ಮಾತ್ನಾ? ಏನ್ಲ ಹೇಳ್ದೆ ನೀನು? ನನಗ್ ಬೊಯ್ಯೋದ್ ಬಿಟ್ರೆ ಬೇರೆ ಏನು ಬರಕಿಲ್ಲ ಅಂತನಾ? ದಿಟ್ವಾಗ್ಲು ನೀನು ನನ್ ಮಗನೇನಾ? ಆಗಿಲ್ದೆ ಇದ್ದಿದ್ರೆ ಸಂದಾಗಿರೋದು. ಪುರ್ಸಿ, ಅವಂಗೆ ಹಿಂಗೆಲ್ಲ ಮಾತಾಡಬಾರ್ದು ಕಣಪ್ಪ. ಮನ್ಗೋಗು. ಅಲ್ಲೇಲೇ ಕೀ ಕೊಟ್ ಗೊಂಬೆ ಅದಿಸ್ಸಂದ ತಲೆ ಆಡ್ಸ್ಬಿಟ್ಟೆ. ನನ್ ದೃಷ್ಟಿನೇ ಆಯ್ತದ ನಿನ್ಗೆ. ಏನ್ ಮೋಡಿ ಮಾಡಿದ್ಯೆ? ನನ್ಗೆ ಗೊತ್ತೈತೆ, ನನ್ ಗಂಡನ್ಗೂ ನನ್ ಮಗನ್ಗೂ ಮಾಟ ಮಾಡ್ಸಿರ್ತೀಯ. ಇಲ್ಲ ಹಸ್ರೌಷಧಿ ಹಾಕಿ ನೀನ್ ಹೇಳ್ದಂಗೆ ಕೇಳೋಂಗ್ ಮಾಡ್ಕೊಂಡಿರ್ತೀಯ. ರಾಜವ್ವ, ಈ ಕೆಲಸ ಮಾಡಬೇಕು ಅಂತಿದ್ದಿದ್ರೆ ಇವತ್ತು ಮಾಡೋದಲ್ಲ, ಯಾವತ್ತೋ ಮಾಡ್ತಿದ್ದೆ. ಸುಮ್ಕೆ ಬ್ಯಾಡ್ದಿರೋ ಮಾತುಗಳು ಯಾಕೆ? ಮಗಿನ ಕರ್ಕೊ ಹೋಗು. ಅಯ್ಯೋ ಅಯ್ಯೋ ಅಯ್ಯೋ, ಇವಳು ಮಾತು ಕೇಳ್ತಾ ಇದ್ರು, ನ್ಯಾಯ ಹೇಳೋರು ಯಾರು ಇಲ್ವೇ? ನನ್ ಸಂಸಾರ ತಂಚು ಹೋಯ್ತಾ ಇದ್ರು, ಕೇಳೋಕ್ ಒಬ್ಬನು ಇಲ್ವೇ? ರಾಜಿ, ಯಾಕೆ ಹಂಗೆ ಕಿರಿಸ್ತೀಯಾ? ಕೋಸಿ ಮೆತ್ತಗೆ ಮಾತಾಡೋ. ಯೋ, ನಾನು ಹಚ್ಕೊಂತ ಇದ್ದೀನಾ? ನೀನು ಇವಳ ಪರವಾಗಿ ಮಾತಾಡ್ತಿದ್ಯಾ? ಮಗಳೇ, ಗುಳಿಗೆ ಬ್ಯಾರೆ ಕೊಟ್ಟವ್ರೆ. ಮಾವಯ್ಯ, ನೆಕ್ಸ್ಟ್ ಟೈಮ್ ಡಾಕ್ಟರ್ ಬಂದಾಗ ನಾನು ಇರ್ತೀನಿ. ಏನು ಪರವಾಗಿಲ್ಲ, ನಿನಗೂ ಕೆಲಸ ಇರ್ತೈತೆ. ಇವತ್ತು ಹೊಸವದ್ಗಿನೂ ಮನೇಲಿ ಇರಲಿಲ್ಲ. ಶ್ರೀ ಅವರು ಹೊರಗೆ ಹೋಗಿದ್ರು. ನಿಮಗೆ ಕಷ್ಟ ಆಯ್ತೇನೋ? ಎಂಥದ್ದು ಇಲ್ಲವ, ಕೆಲಸದವರೆಲ್ಲ ಇದ್ರಲ್ಲ, ಏನು ಕಷ್ಟ ಇಲ್ಲ. ಹೊಸ ಇನ್ನ ಬಂದಿಲ್ವಾ? ಹ್ಞೂ ಮಾವಯ್ಯ, ಅತ್ತೆ ಏನಾದರೂ ಬಂದರೆ ಸಮಸ್ಯೆ ಆಗ್ಬೋದೇನೋ. ನೀನೇನು ದಿಗುಲು ಬೀಳ್ಬೇಡ. ಹೊಸ ಹಳ್ಳಿಂದಲ್ಲಿ ನೋಡಕ್ ಹೋಗೋಳ, ಇದ್ರ ತಪ್ಪೇನಿಲ್ಲ. ಬಂಗಾರ ಕೇಳಿದ್ರ ನಾನು ಮಾತಾಡ್ತೀನಿ. ಸರಿ ಮಾವಯ್ಯ, ನೀವು ಆದಷ್ಟು ರೆಸ್ಟ್ ಮಾಡಿ. ಮಾವಯ್ಯ, ಇದು ಇವಾಗ ತಗೊಳ್ಳೋ ಮಾತ್ರೆ. ಹುಷಾರು ಮಾವಯ್ಯ. ಓನವ್ವ. ಪುರ್ಸಿ ನಡಿಲ್ಲ ಮನೆಗೆ, ಎಲ್ಲ ನಿನ್ನಿಂದಾನೆ. ಅವಂಗೆ ಕಷ್ಟ ಅಂದಾಗ ಜೊತೆಗೆ ಯಾರನ್ನ ಇರ್ಬೇಕಲ್ವಾ ಡ್ಯಾಡಿ? ನಾನು ಇವನಿ, ಇದ್ರಾಗ ಏನ್ ತಪ್ಪೈತೆ? ಮಾಡ್ಕಾತಿ ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗ್ ನಿಂತೋಳ್ ನೋಡು. ನನ್ ಮಗ ನನ್ಗೆ ಎದುರು ಮಾತಾಡ್ತಿರ್ಲಿಲ್ಲ, ಈಗ ನೋಡ್ದೇನಯ್ಯ ಹೆಂಗ್ ಮಾತಾಡ್ತಾವನೆ ಅಂತ. ಯೋ, ಈ ಮಾಡ್ಕಾತಿಗೆ ನೀನ್ ಸರಿಯಾಗಿ ಬುದ್ಧಿ ಕಲ್ಸ್ಬೇಕು. ಮಮ್ಮಿ, ಅವ್ವನ್ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಕಿರಕಿಲ್ಲ.
ನೋಡ್ದೇನಯ್ಯ ಹೆಂಗ್ ನನ್ಗೆ ಬೆಳ್ ತೋರ್ಸ್ ಮಾತಾಡ್ತಾವನೆ ಅಂತ. ಅಜಯ್ ಮನೆ ತಾವ್ ನಡಿ. ನಾನು ಬರಕಿಲ್ಲ ಡ್ಯಾಡಿ. ನೀನ್ ಹಿಂಗ್ ಮಾತಾಡಕ್ಕೆ ಇವಳ್ದೆಯ ಟ್ರೈನಿಂಗು. ಏನನ್ ಸೌತಿ, ನಿನ್ ಹೊಟ್ಟೆನಾಗೆ ಒಂದ್ ಗಂಡುಳ ಉಡ್ಸಕ್ ಶಕ್ತಿ ಇಲ್ಲ, ಎದೆ ಹತ್ರ ಬೆಳ್ ನಿಂತಿರೋ ನನ್ ಮಗನ ಬುಟ್ಟಿಗೆ ಹಾಕೊಂಡಿದ್ಯಲ್ಲ, ನಾಚಿಕೆ ಆಗಕ್ಕಿಲ್ವಾ ನಿನ್ಗೆ? ಮಮ್ಮಿ ಏನ್ಲಾದು? ಮುಚ್ಚಲ ಬಾಯಿ. ಇನ್ನೊಂದ್ ಮಾತಾಡಿದ್ರೆ ಈ ರಾತ್ರಿ ಇನ್ನೊಂದ್ ಮಕ ನೋಡ್ಬೇಕಾಯ್ತಿತೆ. ಏಯ್, ನಿನ್ನ ಇಲ್ಲಿ ಗಂಟ ಬುಟ್ಟಿದೆ ತಪ್ಪಾಯ್ತು ಕಣೆ. ಏನೋ ಬದುಕೊಳ್ಳಿ ಅಂತ ಬಿಟ್ರೆ ನನ್ ಮಗನ್ ದಾರಿನ ತಪಸ್ಯಾ? ರಾಚೆ ಬ್ಯಾಡದೇ ಇರೋ ವಿಷಯ ಈಗ ಯಾಕೆ? ಓ, ಕೀ ಇಲ್ಲೈತೆ. ಈಟತ್ತು ನಾನು ಸಮಸ್ಯೆ ಇವಂತವೈತೆ ಅನ್ಕೊಂಡಿದ್ದೆ. ಈಗ ಅರ್ಥ ಆಯ್ತು ಬಿಡು. ಯೋ, ಇವಳಿಗೆ ಸರಿಯಾಗಿ ಕೇಳೋಂಗೆ ಅರ್ಥ ಆಗಂಗೆ ಹೇಳು. ಪುರ್ಸಿ ನನ್ಗುಟ್ಟವನ ಇಲ್ಲ ಇವಳಿಗುಟ್ಟವನ ಅಂತ. ರಾಜವ್ವ, ಮಗಿನ ಮುಂದೆ ಇಂಥ ಮಾತೆಲ್ಲ ಯಾರು ಆಡ್ತಾರ? ಅವನು ಮಿತಿ ಮೀರೋಗವನೆ, ಅವನಿಗೂ ಗೊತ್ತಾಗ್ಲಿ ಬಿಡು ಎತ್ತ ತಾಯಿ ಸಂಕಟ ಏನು ಅಂತ. ಪುರ್ಸಿನ ಮುಖ್ಯವಾದ ಕೆಲಸಕ್ಕೆ ಆತರದಾಗೆ ನಾನು ಕರ್ಕೊ ಹೋಗ್ಬಿಟ್ಟೆ. ಇನ್ಮ್ಯಾಕ್ ಹಂಗಾಗಕ್ಕಿಲ್ಲ, ನಾನು ಕ್ಷಮಿಸ್ಬಿಡವ್ವ. ಅವ್ವ, ನೀನ್ ಯಾಕವಾಗ ಕ್ಷಮೆ ಕೇಳಬೇಕು? ನಿಂದೇನು ತಪ್ಪಿಲ್ಲ. ಈ ಮನೆ ಮಗನಾಗಿ ನಾನು ಮಾಡಿದ್ ಸರಿಯಾ? ಹೌದೌದು, ನೀನ್ ಹೇಳೋದು ದಿಟ್ಟನೆಯ. ಇವಯ್ಯ ನನ್ನ ಗಂಡ ಆದ್ಮ್ಯಾಕೆ ವರ್ಷನಾಗೆ ಇವ್ನು ನಿನ್ ಮಗನೇ ಆಯ್ತಾನೆ. ನಾನು ಮರ್ತೇ ಬಿಟ್ಟಿದ್ದೆ. ಪುಟ್ಟಕ್ಕ, ಇನ್ ಮುಂದೆ ನಾನು ನಿನಗೆ ತೊಂದರೆ ಕೊಡಕ್ ಬರಕಿಲ್ಲ, ಆಯ್ತಾ? ನಿಮಗೆ ಸಂತೋಷನಾ? ನಿನಗೆ ತಾನೇ ಖುಷಿಯಾಗಿರ್ಬೇಕಲ್ವೇ? ಮೆಸ್ಸಿಗೆ ಬೆಂಕಿ ಬಿದ್ಮ್ಯಾಕೆ ಆಸ್ಪತ್ರೆಗೆ ಸೇರ್ಕೊಂಡೋಳು ಹೋಗೇ ಬಿಡ್ತೀಯ ಅನ್ಕಂಡೆ. ಆಗ ನೀನು ಹೋಗ್ಲಿಲ್ಲ. ಗಟ್ಟಿಗಿತ್ತಿ. ಹೋಗ್ಲಿ ಬಿಡು, ಆಯ್ಸೇನ್ ನಮ್ ಕೈನಾಗಿರ್ತೈತಾ? ರಾಜಿ, ಏ ಈರಯ್ಯ ವಸಿ, ಅಕ್ಕ ತಂಗಿರು ಇರೋ ಮಾತಾಡ್ಕೊಂತ ಇದೀವಿ. ಈಟ್ ದಿನ ನನ್ನ ಮಗನ ಕೂಲಿ ಆಳಾಗಿ ಬಳಸ್ಕೊಂಡಿದ್ ಸಾಕು. ನಾನೇನಾದ್ರೂ ಕೂಲಿ ಕೇಳಕ್ಕಿಲ್ಲ. ಆದ್ರೆ ಯೋ ನನ್ ಪತಿರಾಯ ಈಗ್ಲೇ ಇಲ್ಲೇ ಇವಳು ಕತ್ನಾಗಿರೋ ತಾಳಿನ ಕಿತ್ತಾಕ್ಬೇಕು. ತಾಳಿ ಕಿತ್ತಾಕ್ಮೇಕೆ ಇವಳಿಗೂ ನಮಗೂ ಇರೋ ಸಂಬಂಧ ಕತ್ತರಿಸೋಯ್ತದೆ. ಕಿತ್ತಾಕಯ್ಯ. ಮಮ್ಮಿ, ಏ ಮುಚ್ಚಲ ಬಾಯಿ. ಶ್ರೀ, ಹೊಸದಕ್ಕೆ ಇನ್ನೂ ಶ್ರೀ, ಏನಾಯ್ತು? ಏನಿಲ್ಲ ಮಿಸ್ಸು, ಸಣ್ಣ ಪೆಟ್ಟಾಗತ್ತೆ. ಅದೇ ಹೇಗೆ ಶ್ರೀ? ಇಷ್ಟು ದೊಡ್ಡ ಕಟ್ ಹಾಕೊಂಡಿದ್ದೀರಾ? ಮತ್ತೆ ಯಾರ ಹತ್ರ ಜಗಳಕ್ಕೆ ಹೋದ್ರಾ? ಯಾರನ್ನ ಹೊಡೆದ್ರಿ? ಹಂಗೆಲ್ಲ ಏನಿಲ್ಲ ಮಿಸ್ಸು. ಮತ್ತೇನಾಯ್ತು? ಕುಸ್ತಿಯಿಂದ ಆಯ್ತು ಅಂದ್ರೆ ಸಾನೆ ಕೋಪ ಮಾಡ್ಕೋತಾರೋ ಏನೋ.
ಅದು ಗಾಡಿಯಿಂದ ಬಿದ್ದುಬಿಟ್ಟೆ. ರಸ್ತೆ ಎಲ್ಲ ಹಾಳಾಕೊಳ್ಳ ಗೊತ್ತಾಗ್ಲಿಲ್ಲ ಮಿಸ್ಸು. ಫಾಸ್ಟಾಗಿ ಓಡಿಸಿರ್ತೀರಾ ಅದಕ್ಕೆ. ತುಂಬ ನೋವಾಗ್ತಿದ್ಯಾ? ಇಲ್ಲ. ಹೌದು, ಎಲ್ಲಿ ಹೋಗಿದ್ರಿ ನೀವು? ನಾನು ಅಷ್ಟು ಸಲ ಕಾಲ್ ಮಾಡಿದ್ರು ಪಿಕ್ಕೇ ಮಾಡಲಿಲ್ಲ. ಎಲ್ಲ ಇದರಿಂದನೇ. ಇಲ್ಲ ಮಿಸ್ಸು, ಏನಾಗ್ಲಿಲ್ಲ. ಮತ್ತೆ ಇಷ್ಟು ದೊಡ್ಡ ಕಟ್ಟಾಕಿದ್ದಾರೆ? ಇಲ್ಲ ಮಿಸ್ಸು, ಈಗ ತೆಗೆದ್ಬಿಟ್ಟು ಮತ್ತೆ ಮನಿಕೋಬೇಕಾದ್ರೆ ಕಟ್ಕೋಬೋದಂತೆ. ಪ್ರೀತಿ ಗೀತೆ ಅನ್ನೋ ಮಾತಿಗೆ ಇಲ್ಲಿ ಜಾಗನೇ ಇಲ್ಲ. ಮುಖ್ಯವಾಗಿ ನಿನ್ನ ಹೆಂಡ್ರಿಂದ ನೀನು ದೂರ ಇರಬೇಕು. ಇಬ್ರು ಒಂದೇ ಕೋಣೆನಾಗ ಮಲಗಬಾರ್ದು. ನಾನು ಕೈ ತೊಳ್ದು ನಾನು ನಿನಗೆ ಅನ್ಯಾಯ ಮಾಡಿದ್ದೀನಿ ರಾಜವ್ವ. ತೆಪ್ಪಾಯ್ತು. ನಾನು ನಿನ್ನ ಮಗನ ಕರ್ಕ ಹೋಗಿದ್ದು ತೆಪ್ಪಾಯ್ತು. ಕ್ಷಮಿಸ್ಬಿಡು ಅಂತ ನಾನು ಕೇಳ್ಕೊಂಡಲ್ಲ. ಆದರೆ ತಾಳೆ ಕಿತ್ತಾಕು ಅಂತ ಮಾತ್ರ ಹೇಳ್ಬಿಡವ. ನೀನಿರೋ ಗಂಟ ಏನು ದಕ್ಕಕ್ಕಿಲ್ಲ ಕಣೆ. ಗೋಪಾಲ ಇನ್ ಹೆಂಡ್ರಿ ಯಾರು ಅಂದ್ರೆ ಪುಟ್ಟಕ್ಕ ಅಂತಾರೆ. ಎಣ್ಣೆವಳು ರಾಜಿ ಅಂತಾರೆ. ದ್ಯಾವ್ದೆ ಅಂತ ಎಂಟಿನ ಬಿಟ್ಟು ಇವಳನ್ ಕಟ್ಕೊಂಡ ಅಂತಾರೆ. ನನ್ನ ಜಗಳ ಗಂಟಿ ಅಂತಾರೆ. ನೋಡ್ಬಿಟ್ಟಕ್ಕ, ಸುಮ್ಮನೆ ಯಾಕಿದೆಲ್ಲ? ನಿನಗೂ ಬೇಡ, ನನಗೂ ಬೇಡ. ಈಗ ನಿನ್ ಮಕ್ಕಳೆಲ್ಲ ಒಂದ್ ದಾರಿ ಮಾಡ್ಕೊಂಡು ಹೊಂಟೋದ್ರು. ನೀನು ಅಟಯ ಗಟ್ಟಿಗಿರುವಾಗ್ಲೇ ಇದನ್ನೆಲ್ಲ ಬಿಟ್ಟು ಯಾವ್ದಾದ್ರೂ ಆಶ್ರಮ ಸೇರ್ಕೊಂಬಿಡು. ಇವಳು ಕತ್ನಾಗೆ ನೀನ್ ಕಟ್ಟಿರೋ ತಾಳಿ ಎತ್ಕೊಡು. ನಾನು ಬರಕಿಲ್ಲ. ನೀನ್ ಬರಕಿಲ್ಲ, ನಾನು ಬಿಡಕ್ಕಿಲ್ಲ. ನಡಿಲ್ಲ ಮಮ್ಮಿ, ಮಮ್ಮಿ. ಅವನ ಹತ್ರ ನೀವು ಮಾತಾಡ್ತೀನಿ ಅಂತ ಹೇಳಿದಾಗ ಖುಷಿ ಏನೋ ಆಯಿತು. ಆದರೆ ಯಾಕೋ ಇವಾಗ ಭಯ ಆಗ್ತಿದೆ. ಅವನ ಹತ್ರ ನೀವು ಈಗಲೇ ಮಾತಾಡಬೇಕಾ? ಯಾಕೆ ಬಸ್ಸು, ಏನಾಯ್ತು? ಹೇಳಿದ್ನಲ್ಲ, ಅತ್ತೆ ವಿಚಾರಕ್ಕೆ ಅವನ ನಿಮ್ಮ ಮೇಲೆ ತುಂಬ ಕೋಪ ಇದೆ. ನಿಜ ಹೇಳಬೇಕು ಅಂತ ತಾನೆ ಇಲ್ಲಿಗೆ ಬಂದಿರೋದು. ಆದರೂ ತುಂಬ ಭಯ ಆಗ್ತಿದೆ ಚಂದ್ರು. ಅವ ನಿಮ್ಮ ಮಾತು ಕೇಳದೆ ಇದ್ರೆ? ಅದನ್ನು ನಾವ್ಯಾಕೆ ಡಿಸೈಡ್ ಮಾಡಬೇಕು ಬಸ್ಸು? ಇರೋ ವಿಷಯನ ಅತ್ತೆ ಹತ್ರ ಹೇಳ್ತೀನಿ, ಆಮೇಲೆ ಅತ್ತೆಗೆ ಬಿಟ್ಟಿದ್ದು. ಇಷ್ಟಕ್ಕೂ ಅವರೇ ತಾನೇ ಹೇಳಿದ್ದು, ಅಮ್ಮ ಜೈಲಿಂದ ಬಂದಮೇಲೆ ನಮ್ಮಿಬ್ಬರನ್ನ ಒಂದು ಮಾಡ್ತೀನಿ ಅಂತ. ಬಾ ಕೇಳೋಣ. ಅಮ್ಮೋರೆ, ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಅಂತಾನೆ ಇಟ್ಟೊತ್ತು ಅಲ್ಲಿ ಕಾಯ್ಕೊಂಡು ನಿಂತಿದೆ. ಯಾಕೆ? ಯಾವ್ದ್ಯಾವ್ದೋ ವಿಷಯಕ್ಕೆಲ್ಲ ಫೋನ್ ಮಾಡ್ತಿರ್ತೀಯ? ಅಮ್ಮೋರೆ, ಅದು ಫೋನ್ನಾಗ ಮಾತಾಡೋ ವಿಷಯ ಅಲ್ಲ. ನಿಮ್ಗೆ ಈ ವಿಷಯ ಹೇಳ್ಬೇಕು ಅಂತ ಆಗ್ಲಿಂದ ನನ್ ಗತ್ತಿರ್ಬಿಟ್ಟೆ ಅಮ್ಮೋರೆ. ಇಲ್ಲಿ ನೋಡಿ. ನಿಂದ್ ಒಳ್ಳೇದಾಯ್ತಲ್ಲ,
ಫೋನ್ ಮಾಡ್ಬೋದಿತ್ತಲ್ಲ ಅಂತ ಹೇಳಿದ್ರೆ ಫೋನ್ ತೋರ್ಸ್ಕೊಂಡು ನಿಂತ್ಕೊಂಡಿದ್ಯಾ? ಅಯ್ಯೋ ಅಮ್ಮವ್ರೆ, ಬಿಸಿ ಯಾರದೇ ಫೋನ್ನಾಗೆ ನೋಡಿ. ಅಮ್ಮವ್ರೆ, ಈಟಕ್ಕೆ ಪಾಪ ಮಾಡ್ಕೊಂಬಿಟ್ರೆ ಹೆಂಗೆ? ಇನ್ನೂ ಐತೆ. ಅಮ್ಮವ್ರೆ, ಈ ಬುದ್ಧಿ ನಿಮ್ ಮಗಳಿಗಿಲ್ಲ. ಎಲ್ಲ ಮಾಡ್ತಿರೋದು ಆ ಸ್ನೇಹನೇಯ. ನಿಮ್ ಮಗಳನ್ನ ಮತ್ತೆ ಅಳಿಯನ ಒಂದ್ ಮಾಡ್ಬೇಕು ಅಂತ ಪಣ ತೊಡ್ಕೊಂಡವಳೆ. ಅಮ್ಮವ್ರೆ, ಸ್ನೇಹ ಸರಿಗಿಲ್ಲ, ಅವಳು ಬಜಾರಿ. ಅವಳ ಕೆಲ್ಸ ಸಾಧಿಸ್ಕೊಳಕ್ಕೆ ಬೇರೆಯವ್ರ ಮೇಕೆ ಹೊರೆ ಹಾಕಕ್ಕೂ ಏಸಕ್ಕಿಲ್ಲ ಅವಳು. ಅಷ್ಟೇ ಅಲ್ಲ ಅಮ್ಮವ್ರೆ, ನಿಮ್ ಅಳಿಯ ಚಂದ್ರನ ಸ್ಟೇಷನ್ ಕಳ್ಸಿ ಬೇರೆ ಲಾರಿ ಕಡೆಯಿಂದ ಬೇಲ್ ಕೊಟ್ಟು ಆ ನಂಜಮ್ಮನ್ನ ಜೈಲಿಂದ ಬುಡ್ಸ್ಕೊಂಡ್ ಬಂದವಳೆ. ಈ ವಿಷಯ ನಂಗೆ ಮೊದ್ಲಿಂದ ನಂಗೆ ಗೊತ್ತಿತ್ತು ಅಮ್ಮವ್ರೆ. ಆದ್ರೆ ಸಾಕ್ಷಿ ಸಮೇತ ತೋರ್ಸಮ್ಮ ಅಂತ ಕಾಯ್ತಿದ್ದೆ. ಆದ್ರೆ ಇವತ್ ಸಿಕ್ಕಾಕೊಂಡ್ಲು. ನಿಮಗ್ ಅನ್ಯಾಯ ಆಗೋಗ್ಬಿಟ್ರೆ ಆ ಶಿವ ಮಿಸ್ತಾನ. ಅದನ್ನ ಹೇಳುಮ ಅಂತ ಬಂದೆ. ನಿಮ್ಗೆ ನನ್ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬೇಕಾದ್ರೆ ನೋಡಿ, ನಿಮ್ ಅಳಿಯ ನಿಮ್ ತವ ಬಂದು ನನ್ನ ಅವನ್ ಮಾತು ಕೇಳ್ಕೊಂಡ್ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಸಂಸಿ ಅಂತ ಕೇಳ್ಕೊಂತಾನೆ. ವಸುನ ಬೇರೆ ಮನೆ ಮಾಡಿ ಕರ್ಕೊಂಡು ಹೋಯ್ತೀನಿ, ನಮ್ಮಮ್ಮನ್ ನೆರಳು ಅವಳ ಮ್ಯಾಗ ಬೀಳಕ್ಕಿಲ್ಲ, ಹಂಗ್ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಇದೆಲ್ಲ ಆ ಸ್ನೇಹನು ನಂಜಮ್ಮ ಸೇರ್ಕೊಂಡ್ ಮಾಡ್ತಿರೋ ಪಿಲಾನು. ನೀವೇನಾರ ನಿಮ್ ಮಗಳನ್ನ ಕಳ್ಸ್ಬಿಟ್ರೆ ಆ ಸ್ನೇಹನು ನಂಜಮ್ಮ ಇಬ್ರು ಗೆದ್ದಂಗೆ. ಸರಿ ಅಮ್ಮೋರೆ, ಬರ್ತೀನಿ. ಅಂತೂ ಈಗಲಾದರೂ ಧೈರ್ಯ ಮಾಡಿ ಅದಕ್ಕೆನ ಕರ್ಕೊಂಡು ಹೋಗಕ್ಕೆ ಬಂದಿದೆಯಲ್ಲ, ಅದೇ ನಮಗೆಲ್ಲ ಖುಷಿ. ತಂಗಿಯವನೇನೋ ಕರ್ಕೊಂಡು ಹೋಗಿ ಬಂದವ್ರೆ, ಆದ್ರೆ ನನ್ನ ಮ್ಯಾಕಿನ ಕೋಪನೇ ಅಲ್ಲ ಬಾವ. ಇದ್ಯಾಕಲ ಕಂಟಿ ಹಿಂಗೆ ಹೇಳ್ತಿದ್ಯಾ? ಏನಿಲ್ಲ ಮಾವ, ಕಂಟಿಗೆ ಸ್ನೇಹನಿಗೆ ಸೆಟ್ ಆಗಲ್ಲ, ಮದುವೆ ಆಗಬೇಡ ಅಂತ ರೋದನೆ ಕೊಡ್ತಾ ಇದ್ದೆ, ಅದನ್ನೇ ಹೇಳ್ತಿದ್ದಾನಷ್ಟೇ. ಯಾಕಪ್ಪ, ನಿನ್ನ ಹುಡುಗಿನ ನೀನು ಒಪ್ಕೊಂಡ್ಮೇಲೆ ನಂದು ಏನಿದೆ ಹೇಳು? ನಾನೇ ನಿನ್ನೂ ಒಪ್ಕೊಂಡಿಲ್ಲ ಅಣ್ಣಯ್ಯ. ಅಯ್ಯೋ ಏನಯ್ಯೋ, ನೀವು ಮದುವೆ ಆಗಿರೋದು ಸುಳ್ಳು ಹೇಳಿ ಮರಿಬೇಡಿ. ಮತ್ತೆ ನನ್ನಿಂದ ನೀವಿಬ್ಬರು ಜಗಳ ಆಡೋದು ಬೇಡ. ಹೊಸು, ಇನ್ಮೇಲೆ ನಿನ್ಗೇನು ಕಷ್ಟ ಇರಕ್ಕಿಲ್ಲ ಮಗಳೇ, ಸಂದಕ್ಕಿರೋ. ಇಷ್ಟು ದಿನ ನಾವಿಬ್ಬರು ಬೇರೆ ಬೇರೆ ಇದ್ದಿದ್ರಲ್ಲಿ ನನ್ನ ತಪ್ಪು ತುಂಬಾ ಇದೆ ಮಾವ. ಅದಕ್ಕೆ ಅತ್ತೆ ಹತ್ರ ಎಲ್ಲ ವಿಚಾರ ಹೇಳಿ ಅವ್ರ ಒಪ್ಪಿಗೆ ತಗೊಂಡು ಹೊಸನ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅತ್ತೇನು ಈ ವಿಷಯ ಕೇಳಿದ್ರೆ ತುಂಬಾನೇ ಖುಷಿ ಪಡ್ತಾರೆ. ಅವನೇ ಬಂದರು. ಅತ್ತೆ, ನಿಮಗೋಸ್ಕರನೇ ಕಾಯ್ತಿದ್ವಿ. ಅದೇ ಅತ್ತೆ, ಹಿಂದೆ ಮಾತಾಡ್ದ ಹಾಗೆ ಅಮ್ಮ ಜೈಲಿಂದ ಬಂದ ಮೇಲೆ ಹೊಸನ ಕಳಿಸ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೊಸನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಆದರೆ ನನಗೆ ನಮ್ಮ ಅಮ್ಮನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅತ್ತೆ. ಯಾಕೆ?
ಅವಳ ಜೊತೆ ನೀವೆಲ್ಲರೂ ಸಂದಕ್ಕಿರ್ಬೇಕು ಅಂತಲೇ ಅಲ್ವೇ ಅವಳನ್ನ ಜೈಲಿಂದ ಬಿಡಿಸ್ಕೊಂಡು ಬಂದಿದ್ದು. ಇಲ್ಲ ಅತ್ತೆ, ನಾನು ನಮ್ಮ ಅಮ್ಮನ ಜೈಲಿಂದ ಬಿಡಿಸಿಲ್ಲ. ಬೇರೆ ಯಾರೋ ಸಾಕು. ಯಾರೇ ಯೋನೆ ಹೇಳಿದ್ರು ನಂಬೋ ಸ್ಥಿತಿನಾಗೆ ನಾನಿಲ್ಲ. ನಿಮ್ಮವ್ವ ಅಂದ್ರೆ ನಿಮ್ಗೆ ಅದು ಯೋಟ್ ಗೌರವ ಐತೆ, ಪ್ರೀತಿ ಐತೆ, ಅದೆಲ್ಲ ನನ್ ಸಂದರ್ಭ ಬರ್ತದೆ ಸಂದ್ರು. ನೀವೇನು ಹೇಳೋದ್ ಬೇಕಾಗಿಲ್ಲ. ಅತ್ತೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಚಂದ್ರು, ಈಗ ನಿಮ್ಮನೆ ಇಲ್ಲಿಗೆ ಬರಕ್ಕೆ ಹೇಳಿದ್ಯಾರು? ಇವಳಯ್ಯ